ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭೂಮಿಯಲ್ಲಿ ಅಧರ್ಮ ಹೆಚ್ಚಾಗುತ್ತಿತ್ತು. ದೇವತೆಗಳು ಕಷ್ಟದಲ್ಲಿ ಇದ್ದರು. ಆಗ ಒಂದು ಅದ್ಭುತ ಘಟನೆ ನಡೆಯಿತು. ಅಂಜನಾ ಎಂಬ ವಾನರ ಮಹಿಳೆ, ಅವಳು ತುಂಬ ಭಕ್ತಿಯಾಗಿದ್ದಳು. ದೇವರನ್ನು ಪ್ರಾರ್ಥಿಸುತ್ತಾ ಜೀವನ ಸಾಗಿಸುತ್ತಿದ್ದಳು. ಆದರೆ ಅವಳಿಗೆ ಒಂದು ದುಃಖ ಇತ್ತು. ಅವಳಿಗೆ ಸಂತಾನ ಇರಲಿಲ್ಲ. ಅವಳು ದಿನಾಲು ಕಣ್ಣೀರು ಹಾಕುತ್ತಿದ್ದಳು. ನನಗೆ ಒಬ್ಬ ಮಗ ಬೇಕು ದೇವರೇ ಎಂದು ಬೇಡಿಕೊಂಡಳು. ಆ ಪ್ರಾರ್ಥನೆ ಸ್ವರ್ಗಕ್ಕೆ ತಲುಪಿತು. ಅವಳ ಪತಿ ಕೇಸರಿ ಧೈರ್ಯಶಾಲಿ ವಾನರ ಯೋಧ. ಅವನು ಅವಳಿಗೆ ಧೈರ್ಯ ನೀಡುತ್ತಿದ್ದ. ಆದರೆ ಒಳಗೆ ಅವನಿಗೂ ದುಃಖ ಇತ್ತು. ಸ್ನೇಹಿತರೆ, ಹನುಮಂತನ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಒಂದು ದಿನ ಅಂಜನಾ ಒಂದು ಪರ್ವತದ ಮೇಲೆ ಹೋಗಿ ತಪಸ್ಸು ಮಾಡತೊಡಗಿದಳು. ಅವಳ ಕಣ್ಣು ಮುಚ್ಚಿ ಭಗವಂತನನ್ನು ಧ್ಯಾನಿಸುತ್ತಿದ್ದಳು. ಆ ತಪಸ್ಸು ತುಂಬ ಗಾಢವಾಗಿತ್ತು. ಅವಳು ಊಟ ಕೂಡ ಮಾಡುತ್ತಿರಲಿಲ್ಲ. ದಿನಗಳು ಕಳೆದವು, ಆದರೆ ಅವಳ ತಪಸ್ಸು ಬಿಡಲಿಲ್ಲ. ಅವಳ ಭಕ್ತಿಗೆ ಸಂತೋಷಪಟ್ಟ ವಾಯುದೇವ ಅವಳ ಮುಂದೆ ಪ್ರತ್ಯಕ್ಷನಾದರು. ಅವಳು ಕಣ್ಣು ತೆರೆದು ನೋಡಿದಾಗ ಒಂದು ದಿವ್ಯ ಪ್ರಕಾಶ ಕಂಡಿತು. ನಿನ್ನ ಭಕ್ತಿ ನನಗೆ ತುಂಬ ಸಂತೋಷ ತಂದಿದೆ ಎಂದು ವಾಯುದೇವ ಹೇಳಿದರು. ನಿನಗೆ ಒಂದು ದಿವ್ಯ ಶಕ್ತಿ ಹೊಂದಿದ ಮಗನು ಜನಿಸುವನು ಎಂದು ಆಶೀರ್ವಾದ ನೀಡಿದರು. ಅದೇ ಸಮಯದಲ್ಲಿ ರಾಜ ದಶರಥರು ಯಜ್ಞ ಮಾಡುತ್ತಿರುವಾಗ ಅವರಿಗೆ ಪಾಯಸ ನೀಡಲಾಯಿತು. ಆ ಪಾಯಸದ ಒಂದು ಭಾಗ ವಾಯುದೇವರ ಮೂಲಕ ಅಂಜನಾ ದೇವಿಗೆ ತಲುಪಿತು. ಅವಳು ಅದನ್ನು ಭಕ್ತಿಯಿಂದ ಸೇವಿಸಿದಳು. ಆ ಕ್ಷಣದಿಂದ ಅವಳ ಜೀವನ ಬದಲಾಯಿತು. ಕೆಲವು ತಿಂಗಳ ನಂತರ ಒಂದು ಅದ್ಭುತ ಶಿಶು ಜನಿಸಿತು. ಅದು ಸಾಮಾನ್ಯ ಮಗು ಅಲ್ಲ, ಅದು ದೇವರ ಅವತಾರವೇ ಆಗಿತ್ತು. ಆ ಮಗುವೇ ನಾವು ಆರಾಧಿಸುವ ಹನುಮಂತ. ಅವನ ಜನ್ಮವೇ ಒಂದು ದಿವ್ಯ ಘಟನೆ. ಅವನ ಶಕ್ತಿ ಅಸಮಿತವಾಗಿತ್ತು. ಬಾಲ್ಯದಲ್ಲೇ ಹನುಮಂತನು ತುಂಬ ಚಂಚಲವಾಗಿದ್ದ. ಅವನಿಗೆ ಅಜ್ಞಾನದಿಂದ ಶಕ್ತಿ ಇತ್ತು, ಆದರೆ ಅವನು ಅದನ್ನು ಆಟವಾಗಿ ಬಳಸುತ್ತಿದ್ದ. ಒಂದು ದಿನ ಬೆಳಗ್ಗೆ ಸೂರ್ಯೋದಯವಾಗುತ್ತಿತ್ತು. ಹನುಮಂತನು ಆಕಾಶದಲ್ಲಿ ಸೂರ್ಯನನ್ನು ನೋಡಿದ. ಅವನು ಅದನ್ನು ಹಣ್ಣು ಎಂದು ಭಾವಿಸಿದ. ಅದು ದೊಡ್ಡ ಹಣ್ಣು ಎಂದು ಸಂತೋಷಪಟ್ಟು ಅವನು ಹಾರಲು ಶುರು ಮಾಡಿದ. ಆಕಾಶಕ್ಕೆ ಏರಿದ. ಸೂರ್ಯನ ಕಡೆಗೆ ಹೋದ. ದೇವತೆಗಳು ಇದನ್ನು ನೋಡಿ ಬೆಚ್ಚಿ ಬಿದ್ದರು. ಈ ಮಗು ಸೂರ್ಯನನ್ನು ನುಂಗಿ ಬಿಡುತ್ತಾನೆ ಎಂದು ಭಯಪಟ್ಟರು. ಅವರು ತಕ್ಷಣ ಕ್ರಮ ಕೈಗೊಂಡರು. ಇಂದ್ರನು ವಜ್ರಾಯುಧದಿಂದ ಹೊಡೆದನು. ಆ ಹೊಡೆತದಿಂದ ಹನುಮಂತನು ಭೂಮಿಗೆ ಬಿದ್ದ. ಅವನು ಅಸ್ವಸ್ಥನಾದನು. ವಾಯುದೇವರು ಕೋಪಗೊಂಡರು. ವಾಯುದೇವರು ಗಾಳಿ ನಿಲ್ಲಿಸಿದರು. ಭೂಮಿಯಲ್ಲಿ ಉಸಿರು ನಿಲ್ಲಿತು. ಎಲ್ಲ ಜೀವಿಗಳು ಕಷ್ಟಪಟ್ಟವು. ದೇವತೆಗಳು ಆತಂಕಗೊಂಡರು. ಅವರು ವಾಯುದೇವರನ್ನು ಶಾಂತಗೊಳಿಸಲು ಹನುಮಂತನಿಗೆ ವರ ನೀಡಿದರು. ಅವನಿಗೆ ಅಪಾರ ಶಕ್ತಿ ನೀಡಿದರು. ಅವನು ಅಮರನಾದನು. ಆದರೆ ಒಂದು ಶಾಪವೂ ಬಂತು. ಅವನು ತನ್ನ ಶಕ್ತಿಯನ್ನು ಮರೆತು ಬಿಡುವನು. ಯಾರಾದರೂ ನೆನಪಿಸಿದಾಗ ಮಾತ್ರ ಅವನು ತನ್ನ ಶಕ್ತಿಯನ್ನು ಬಳಸುವನು. ಕಾಲ ಕಳೆದಂತೆ ಹನುಮಂತನು ಯುವಕನಾದ. ಅವನು ರಾಮಭಕ್ತನಾದ. ಅವನ ಜೀವನದ ಗುರಿ ಸ್ಪಷ್ಟವಾಗಿತ್ತು. ಒಂದು ದಿನ ಅವನು ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾದ. ಆ ಭೇಟಿಯೇ ಇತಿಹಾಸವನ್ನು ಬದಲಿಸಿತು. ಅವನು ಅವರ ಸೇವಕನಾದ. ರಾಮನಿಗೆ ಸೀತೆಯನ್ನು ಹುಡುಕಲು ಹನುಮಂತನು ಮುಂದಾದ. ಅವನು ಸಮುದ್ರದ ತೀರಕ್ಕೆ ಹೋದ. ಅವನು ತನ್ನ ಶಕ್ತಿಯನ್ನು ನೆನಪಿಸಿಕೊಂಡ. ಅವನು ದೊಡ್ಡದಾಗಿ ಬೆಳೆಯುತ್ತಾ ಒಂದು ಜಿಗಿತದಲ್ಲಿ ಸಮುದ್ರ ದಾಟಿದ. ಅದು ಸಾಮಾನ್ಯ ಕೆಲಸ ಅಲ್ಲ, ಅದು ದಿವ್ಯ ಶಕ್ತಿ. ಅವನು ಲಂಕೆಗೆ ಹೋದ. ಅಲ್ಲಿ ಸೀತೆಯನ್ನು ಕಂಡು ಅವಳಿಗೆ ರಾಮನ ಸಂದೇಶ ಕೊಟ್ಟು ಅವಳಿಗೆ ಧೈರ್ಯ ನೀಡಿದ. ಅದಾದ ನಂತರ ಅವನನ್ನು ಹಿಡಿಯಲ್ಪಟ್ಟ ಅವನ ಬಾಲಕ್ಕೆ ಬೆಂಕಿ ಹಚ್ಚಿದರು. ಆದರೆ ಅದು ಅವರು ಮಾಡಿದ ತಪ್ಪು. ಹನುಮಂತನು ಕೋಪಗೊಂಡು ಅವನು ಲಂಕೆಯನ್ನೇ ಸುಟ್ಟು ಹಾಕಿದ. ಅದು ಅವನ ಶಕ್ತಿಯ ಒಂದು ಭಾಗ ಮಾತ್ರ. ಅವನು ಮರಳಿ ಬಂದ. ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅಮೂಲ್ಯ. ಅವನು ಕೇವಲ ಯೋಧ ಅಲ್ಲ, ಅವನು ಭಕ್ತಿಯ ಸಂಕೇತ. ಅವನ ಭಕ್ತಿ, ಅವನ ಶಕ್ತಿ, ಅವನ ನಿಷ್ಠೆ ಇವೆಲ್ಲವೂ ನಮಗೆ ಪಾಠ.
ಇದಕ್ಕಾಗಿ ಪ್ರತಿ ವರ್ಷ ಹನುಮಾನ್ ಜಯಂತಿ ಆಚರಿಸಲಾಗುತ್ತದೆ. 2026ರಲ್ಲಿ ಇದು ಏಪ್ರಿಲ್ 2ರಂದು ಗುರುವಾರದ ದಿನ ಬರುತ್ತದೆ. ಈ ದಿನ ಹನುಮಂತನನ್ನು ಪೂಜಿಸಿದ್ದಾದರೆ ಬಲ, ಧೈರ್ಯ, ಜ್ಞಾನ ಸಿಗುತ್ತದೆ. ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಬೆಳಗ್ಗೆ ಎದ್ದು ಹನುಮಾನ್ ಚಾಲೀಸ್ ಪಠಿಸಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಹನುಮಂತನನ್ನು ನಮ್ಮನ್ನು ರಕ್ಷಿಸುವ ದೇವರು. ಅವನು ನಮ್ಮ ಜೊತೆ ಇದ್ದರೆ ಯಾವ ಭಯವೂ ಇಲ್ಲ. ಈ ಕತೆ ನಿಮಗೆ ಹೇಳುವುದು, ಭಕ್ತಿ ಇದ್ದರೆ ದೇವರು ಜೊತೆ ಇರುತ್ತಾನೆ, ಧೈರ್ಯ ಇದ್ದರೆ ಸಮಸ್ಯೆಗಳನ್ನು ಗೆಲ್ಲಬಹುದು, ನಿಷ್ಠೆ ಇದ್ದರೆ ಜಯ ಖಚಿತವಾಗಿ ಸಿಗುತ್ತದೆ. ಸ್ನೇಹಿತರೆ, ಹನುಮಂತನ ಜನ್ಮ ರಹಸ್ಯ, ಈ ದಿನ ಏಕೆ ಹನುಮಾನ್ ಜಯಂತಿಯನ್ನು ಆಚರಿಸುತ್ತೇವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಈ ವಿಷಯವನ್ನು ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.